ಈ ಕುಂಭಮೇಳ ಮಾಡೋಕೆ ಮುಂಚೆ ನೀರಿನ ಮಾಲಿನ್ಯದ ಬಗ್ಗೆ ಸರ್ಕಾರಕ್ಕೆ ಅರಿವು ಇರಲಿಲ್ವಾ? ಇದೆ. ಈಗ 38,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಏನು ಗಂಗಾ ರಿಜ್ಯುವಿನೇಷನ್ ಪ್ರೋಗ್ರಾಮ್ ಮಾಡಿದೆ ಅಲ್ಲ ಸರ್. 38,000 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ ಅಂದರೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಗೊತ್ತಿಲ್ವಾ ಆ ಜಲಮೂಲದ ಸ್ಥಿತಿಗತಿಯನ್ನು? ಸೊ ಇದು ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ನಮ್ಮ ಸಂಪ್ರದಾಯಗಳನ್ನು ಕಾಪಾಡೋದು ಇಂಪಾರ್ಟೆಂಟ್ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅಟ್ ವಾಟ್ ಕಾಸ್ಟ್ ಅದನ್ನು ಯೋಚನೆ ಮಾಡಬೇಕು ಅಂತ ಅಷ್ಟೇ ನಂದು ಇದು. ಆಮೇಲೆ ಐ ಆಮ್ ಅಗೇನ್ಸ್ಟ್ ಇವರೆಲ್ಲರೂ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರಲ್ಲ, ಕೆಲವು ಜನರಿಗೆ ಮರಳು ಮಾಡ್ತಾ ಇದ್ದಾರಲ್ಲ. ನೀವು ನೋಡಿ, ನನಗೆ ಅಳಬೇಕೋ ನಗಬೇಕೋ ಗೊತ್ತಾಗಲ್ಲ ಒಂದೊಂದು ಸರಿ. ನ್ಯೂಸ್ನಲ್ಲಿ ನಿಮ್ಮ ಮಾಧ್ಯಮದಲ್ಲೇ ತೋರಿಸ್ತಾ ಇದ್ರಿ, ಒಬ್ಬ ವ್ಯಕ್ತಿ ನೀವು ನಮಗೆ ಫೋಟೋ ಕೊಟ್ಟರೆ ನಿಮ್ಮ ಪಾಸ್ಪೋರ್ಟ್ ಫೋಟೋವನ್ನು ನಾವು ತೊಗೊಂಡು ಹಿಂಗೊಂದು ಬೊಗಣಿ ಇಟ್ಕೊಂಡು ಇಲ್ಲಿ ನಾನು ನಿಮಗೆ ಏನು ಡುಬ್ಕಿ ಹೊಡಿಸ್ತೀನಿ, ಮುಳುಗಿಸ್ತೀನಿ, ಇದರಿಂದ ನಿಮ್ಮ ಪಾಪ ಪರಿಹಾರ ಆಗ್ತದೆ ಅಂದ್ಬಿಟ್ಟು ಜನ ಮರಳು ಜಾತ್ರೆ ಮರಳು ಅಂತ ಕಳಿಸ್ಕೊಟ್ಟಿಲ್ವಾ ಸರ್? ಸೊ ಇಂಥ ವ್ಯವಸ್ಥೆನಲ್ಲಿ ಇದ್ದೀವಿ ಅಂತ ಅಷ್ಟೇ ನಂದು. ನಮಗೆ ಯಾರು ನೀವು ಮಹಾಕುಂಭಿಗಾನ ಹೋಗಿ, ತ್ರಿವೇಣಿ ಸಂಗಮಿಗಾನ ಹೋಗಿ, ನಿಮ್ಮ ಪಾಪವನ್ನು ಹೆಂಗಾನ ಪರಿಹಾರ ಮಾಡ್ಲಿಕ್ಕೆ ನೀವೇನಾದರೂ ದಾರಿಗಳು ಕಟ್ಕೊಳ್ಳಿ, ಅದಕ್ಕೆ ನನಗೆ ಆಕ್ಷೇಪ ಇಲ್ಲ. ಆದರೆ ನಮ್ಮ ಜವಾಬ್ದಾರಿ ನಾಗರಿಕರಿಗಾಗಿರ್ಬೋದು ಅಥವಾ ಸರ್ಕಾರ ವತಿಯಿಂದ ಜಲಮೂಲಗಳನ್ನು ಕಾಪಾಡೋದು ನಮ್ಮದೆಲ್ಲರದ್ದು ಜವಾಬ್ದಾರಿ ಅಷ್ಟೇ.